ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವೀಡಿಯೋದಾಗ ಭಾಳ ಅಂದ್ರೆ ಭಾಳ ಕ್ವಿಕ್ಕಾಗಿ ಆಗುವಂತಹದ್ದು ಒಂದು ಟಸಲ್ ವೀಡಿಯೋ ತೋರಿಸ್ಕೊಡ್ತೀನಿ. ಸೊ ಕುಚ್ಚು ಹಾಕ್ಲಿಕ್ಕೆ ಬರಲಾರ್ದವ್ರಿಗೂ ಈ ಒಂದು ಡಿಸೈನ್ ಹಾಕ್ಬೋದು, ಅಷ್ಟು ಈಸಿ ಐತಿ. ಈ ರೀತಿಯಾಗಿ ನಾನು ಒಂದು ಬೀಡನ್ನ ತೊಗೊಂಡಿನಿ. ಈ ಬೀಡಿಗೆ ನಾನು ಆವಾಗಲೇ ಕುಚ್ಚು ಕಟ್ಟಲಿಕ್ಕೆ ಬೇಕಾಗಿರೋ ಅಷ್ಟು ದಾರನ ನಾನು ಸುತ್ತಿಟ್ಕೊಂಡಿನಿ. ಇದರಾಗ ನಾನು ಸ್ವಲ್ಪ ದಾರ ಕಡಿಮೆ ತೊಗೊಂಡಿನಿ, ಅಂದರೆ ಒಂದು 150 ಎಳೆ ದಾರ ತೊಗೊಂಡಿನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಸೊ ಯಾಕಂದರೆ ಸ್ವಲ್ಪ ಜಾಸ್ತಿ ಉದ್ದ ಬಿಡ್ತೀವಿ, ಸೊ ಹಾಗಾಗಿ ನಾನು ದಾರನ ಕಡಿಮೆ ತೊಗೊಂಡಿನಿ. ಸೊ ಹಿಂಗೆ ನೀವು ಬೇಕಾದ್ರೆ ನಿಮ್ಮ ಹತ್ರ ರೌಂಡ್ ಬೀಡಿದ್ರೂ ನಡಿತೈತಿ. ಇದು ಸ್ವಲ್ಪ ಓಲ್ ಶೇಪ್ ಐತಲ್ಲ, ರೌಂಡ್ ಬೀಡಿದ್ರೂ ನಡಿತೈತಿ. ಹಿಂಗೆ ನಾವು ಮೇಲ್ಗಡೆ ಹೋಲ್ ಕಾಣೋ ಥರ ಕೆಳಗಡೆ ಏನು ಹೋಲ್ ಐತಲ್ಲ ಅದಕ್ಕೆ ನಾವು ಕುಚ್ಚು ಕಟ್ಕೋಬೇಕು. ಈಗ ನಾನು ಇಲ್ಲಿ ಕುಚ್ಚನ್ನ ರೆಡಿ ಮಾಡಕತ್ತೀನಿ, ಅಂದರೆ ಟಸಲ್ ರೆಡಿ ಮಾಡಕತ್ತೀನಿ. ಹಿಂಗೆ ನಾವು ಒಂದು 150 ಎಳೆ ದಾರನ ತೊಗೊಂಡು ಹಿಂಗೆ ಹಾಕಿ ನಾವು ಮಾಮೂಲಿ ಸೀರೆಗೆ ಕುಚ್ಚು ಹೆಂಗೆ ಕಟ್ತೀವಲ್ಲ ಹಂಗೆ ನಾವು ಕಟ್ಕೋಬೇಕು. ಹಿಂಗೆ ಕಟ್ಕೊಂಡು ನಾವು ಕ್ಲೀನಾಗಿ ಸ್ಟಿಫಾಗಿ ನಾವು ಕಟ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಉದ್ದನ ಬರೋ ಹಂಗೆ ನಾವು ಕಟ್ ಮಾಡ್ಕೋಬೇಕು. ಭಾಳ ಅಂದ್ರೆ ಫಾಸ್ಟಾಗಿ ಆಗ್ತೈತಿ, ಇದು ಭಾಳ ಫಾಸ್ಟಾಗಿ ಆಗ್ತೈತಿ ಈ ಒಂದು ಡಿಸೈನು. ಸೊ ಟ್ರೈ ಮಾಡಿರಿ, ಎಲ್ಲರೂ ಹಾಕ್ಬೋದು, ಅಷ್ಟು ಈಸಿ ಡಿಸೈನ್ ಐತಿ. ಮತ್ತು ಒಂದು ಹಾಫ್ ಆನ್ ಅವರಾಗೇ ಹಾಕ್ಬಿಡ್ಬೋದು, ಅದಕ್ಕಿಂತ ಬೇಗನೆ ಹಾಕ್ಬೋದು. ಇದು ನಾವು ರಿಂಗ್ ಬೀಡ್ ಕುಚ್ಚು ಕಟ್ಟಿ ರೆಡಿ ಮಾಡ್ಕೊಂಡ್ರೆ ಒಂದು 10-20 ಮಿನಿಟ್ಸ್ಗೂ ಆಗಲ್ಲ, ಅಷ್ಟು ಫಾಸ್ಟಾಗಿ ಹಾಕ್ಬೋದು. ಹಿಂಗೆ ನಾನು ಹಾಕಿ ಸ್ವಲ್ಪ ಉದ್ದ ಬರೋ ಹಂಗೆ ಕಟ್ ಮಾಡ್ಕೊತೀನಿ. ನೋಡ್ರಿ, ಹಿಂಗೆ ಇಷ್ಟು ಉದ್ದ ಬರೋ ಹಂಗೆ ನಾನು ಕಟ್ ಮಾಡ್ಕೊತೀನಿ. ಉದ್ದ ಆಯ್ತಲ್ಲ, ಸೊ ಹಾಗಾಗಿ ಇದೇ ರೀತಿ ನಾವು ಇನ್ನು ಸ್ವಲ್ಪ ಅಂತಂದ್ರೆ ಒಂದು ಸೀರೆಗೆ ನೀವು ಒಂದು 1.5 ಇಂಚ್ 2 ಇಂಚ್ ಅಂತಂದ್ರೂ ಒಂದು 28, 29, 30, 1 ಇಂಚಿಗೆ ಅಂದ್ರೆ ಒಂದು 30-35 ಸಾಕಾಗ್ತೈತಿ. 35 ಒಳಗನ. ಸೊ ಹಿಂಗೆ ನಾವು 1 ಇಂಚಿಗೆ ಮಾಡಿಕೊಂಡ್ರೆ ಸಾಕಾಗ್ತೈತಿ. 1 ಇಂಚಿಗೆ ಭಾಳ ಹತ್ರ ಆಯಿತು ಅಂದರೆ ನೀವು 1.5 ಇಂಚು, 2 ಇಂಚ್ಗೂ ಬೇಡ. ಈ ಥರ ಒಂದು ಟಸಲ್ಸು ಹಿಂಗೆ ನಾವು ಕಟ್ಕೋತಾ ಬರಬೇಕು. ನಿಮಗೆ ಬೇಕಪ್ಪ ಅಂತಂದ್ರೆ ನೀವು ಇನ್ನೂ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊರಿ, ಅಂದ್ರೆ ಜಾಸ್ತಿ ಎಳೆಗಳು ತೊಗೊರಿ. ನಾನು ಇಲ್ಲಿ ಒಂದು 150 ಎಳೆ ತೊಗೊಂಡಿನಿ ಅಷ್ಟೇ. ಗಟ್ಟಿಯಾಗಿ ಕಟ್ಕೊಳ್ಬೇಕು. ಯಾರಿಗೆ ಕುಚ್ಚುಗೂ ಹಾಕಕ್ಕೆ ಬರಲ್ಲ ಅವ್ರಿಗೂ ಹಾಕ್ಬೋದು ಇದನ್ನು. ಸೊ ನೋಡಿರಿ, ಟ್ರೈ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ಆ ವೀಡಿಯೋಸ್ ನೋಡಿರಿ, ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ. ಮತ್ತು ಬ್ರೈಡಲ್ ಸಾರಿ ಕುಚ್ಚು ವೀಡಿಯೋಸ್ಗೂ ಬರಕತ್ತಾವು. ನಿಮ್ಗೆ ಸಮವಾಗಿ ಬರ್ಬೇಕಪ್ಪ ಅಂದ್ರೆ ಹಿಂಗೆ ಮ್ಯಾಗಿಟ್ಟು ಕಟ್ ಮಾಡ್ಕೊರಿ. ಹಿಂಗೆ ನಾವು ಟಸಲ್ಸ್ನ ರೆಡಿ ಮಾಡ್ಕೊಂಡು ಬಿಡೋಣ ಈ ರೀತಿ ಬೀಡ್ ಒಳಗೆ. ನಾನಿಲ್ಲಿ ಗ್ರೀನ್ ಕಲರ್ಗೂ ಮಾಡೋಕೊತ್ತೀನಿ. ನಿಮ್ಮ ಸೀರೆ ಒಂದೇ ಕಲರ್ ಇದ್ದರೆ ನೀವು ಒಂದೇ ಕಲರ್ಗೂ ಹಾಕೋಬೋದು. ಕಾಂಬಿನೇಷನ್ಸ್ ಇದ್ದರೆ ಕಾಂಬಿನೇಷನ್ ನೋಡಿ ನೀವು ಕಲರ್ಸ್ನ ಚೂಸ್ ಮಾಡಿ ಹಾಕ್ರಿ. ಕ್ವಿಕ್ಕಾಗಿ ಆಗ್ತೈತಿ, ಇದು ಭಾಳ ಅಂದ್ರೆ ಭಾಳ ಕ್ವಿಕ್ಕಾಗಿ ಆಗ್ತೈತಿ ಈ ಒಂದು ಡಿಸೈನ್. ನೀವು ಹಾಕಿ ಹೆಂಗೆ ಬಂತು ಅನ್ನೋದನ್ನು ತಿಳಿಸ್ರಿ.
ಸೊ ಇದನ್ನು ನಾವು ಹೆಂಗೆ ಸೀರೆಗೆ ಹಾಕಬೇಕು ಅನ್ನೋದನ್ನು ನೋಡೋಣ. ಮಾಮೂಲಿ ನೀವು ಬಟ್ಟೆ ಹೊಲಿಯೋದು ಸೂಜಿ ಮತ್ತು ದಾರ ಎರಡು ನಿಮ್ಮ ಸೀರೆಗೆ ಮ್ಯಾಚ್ ಆಗೋ ಕಲರ್ ದಾರ ತೊಗೊರಿ. ದಾರ ತೊಗೊಂಡು ಫಸ್ಟ್ ಹಿಂಗೆ ಬಟ್ಟೆಗೆ ತೊಗೊಂಡು ಅದಾದ್ಮ್ಯಾಗ ನೀವು ಹಿಂಗೆ ನೀಡಲ್ ಮ್ಯಾಗ ಒಂದ್ಸತಿ ದಾರ ತೊಗೊಂಡು ಒಂದು ಗಂಟು ಥರ ಅಲ್ಲಿ ಹಾಕೋರಿ. ಈಗ ನೀವು ಆ ರಿಂಗ್ ಏನೈತಲ್ಲ ಆ ರಿಂಗ್ ಒಳಗೆ ನಾವು ನೀಡಲ್ ಹಾಕಬೇಕು. ನೀಡಲ್ ಹಾಕಿ ಈಗ ಅದರೊಳಗೆ ನೀವು ನಿಮ್ಮ ಹತ್ರ ಯಾವ ಬೀಡ್ಸ್ ಇದ್ರೂ ಪರವಾಗಿಲ್ಲ ಅದನ್ನು ಹಾಕೋರಿ. ನಡಿತೈತಿ ಯಾವುದಾದ್ರೂ ಆಗಲಿ ಅದರೊಳಗೆ ಫಿಟ್ ಆಗೋ ಥರ ಇದ್ರೆ ಸಾಕು. ನೀವು ಯಾವ್ದಾದ್ರು ದೊಡ್ಡ ಬೀಡ್ ತೊಗೊಂಡ್ರಪ್ಪ ಅಂತಂದ್ರೆ ಒಂದು ಸ್ಮಾಲ್ ಬೀಡ್ ತೊಗೋರಿ. ಯಾಕಂದ್ರೆ ದಾರ ಕೂರ್ಲಿಕ್ಕೆ ಒಂದು ಸ್ಮಾಲ್ ಬೀಡನ್ನ ತೊಗೋರಿ. ಹಿಂಗೆ ನೀಡಲ್ಲ ನಾವು ದೊಡ್ಡ ಬೀಡ್ ಒಳಗೆ ಹಾಕಬೇಕು. ಸ್ಮಾಲ್ ಬೀಡ್ ಏನೈತಲ್ಲ ಅದನ್ನು ಬಿಟ್ಟು ದೊಡ್ಡ ಬೀಡ್ ಒಳಗೆ ನಾವು ನೀಡಲ್ನ ಹಾಕಿ ಮತ್ತು ಬಟ್ಟೆಗೂ ನಾವು ತೊಗೋಬೇಕು. ಹಿಂಗೆ ಬಟ್ಟೆಗೆ ತೊಗೊಂಡು ಕ್ಲೀನಾಗಿ ಸ್ವಲ್ಪ ಟೈಟಾಗಿ ಸ್ಮಾಲ್ ಬೀಡನ್ನ ಹಿಡ್ಕೊಂಡು ಹಿಂಗೆ ಎಳೆದ್ವಪ್ಪ ಅಂದ್ರೆ ದಾರ ಟೈಟ್ ಆಗ್ತೈತಿ, ಬೀಡ್ಗೂ ಸ್ಟಿಕ್ ಹಾಕ್ಕೊಂಡಿರ್ತಾವೆ. ಈಗ ಮತ್ತೆ ದಾರನ ಸೀರೆಯಿಂದ ಮಾಡಿಕೊಂಡು ಹಿಂಗೆ ಹಿಂಗೆ ಲಾಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆಯಿತು. ಇಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೀರೆಯಿಂದ ಬಟ್ಟೆಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಕ್ವಿಕ್ಕಾಗಿ ಹಾಕ್ಬೋದಲ್ಲ. ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಹಿಂಗೆ ಅದು ಕಾಣ್ತೈತಿ. ನೀವು ಕರೆಕ್ಟಾಗಿ 1 ಇಂಚ್ ಅಥವಾ 1.5 ಇಂಚಿಗೆ ಹಾಕ್ಕೊಳ್ತಾ ಹೋಗ್ರಿ. ನಾನು ಇಲ್ಲಿ 1 ಇಂಚಿಗೆ ಹಾಕೊಂಡು ಹೊಂಟೀನಿ. ಸೇಮ್ ಆವಾಗಲೇ ತೋರಿಸ್ದಂಗೆ ನಾವು ರಿಂಗ್ ಒಳಗೆ ಹಾಕಿ ಬೀಡನ್ನ ಎರಡು ಬೀಡನ್ನ ತೊಗೊಂಡು ಹಿಂಗೆ ಹಾಕ್ಕೊಂಡು ಈಗ ಮತ್ತು ಸ್ಮಾಲ್ ಬೀಡ್ ಏನೈತಲ್ಲ ಅದನ್ನು ಬಿಟ್ಟು ನಾವು ಬಿಗ್ ಬೀಡ್ ಒಳಗೆ ನಾವು ನೀಡಲ್ನ ಹಾಕ್ಕೊಂಡು ಮತ್ತು ಹಂಗೆ ಬಟ್ಟೆಯನ್ನು ತೊಗೋಬೇಕು. ಬಟ್ಟೆಗೆ ತೊಗೊಂಡಿದ್ದಾದ್ಮೇಲೆ ಮತ್ತು ಸೀರೆಗೆ ವಾಪಸ್ ಹಿಂದಗಡೆ ಸೀರೆ ಉಲ್ಟಾ ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಫೈನಲಾಗಿ ಹಿಂಗೆ ಕಾಣಕತ್ತೈತಿ. ಸೊ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ಹಿಂಗೆ 1 ಇಂಚ್ 1.5 ಇಂಚ್ ಹಾಕ್ಕೋಬೋದು. ಸೊ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.